ನೋಡ್ರಿ, ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇದೆ. ಕಾನೂನು ತನ್ನ ಕ್ರಮವನ್ನ ಕೈಗೊಳ್ತಾ ಇರುವಂತಹ ಸಂದರ್ಭದೊಳಗ ಈ ರೀತಿ ಆಡಳಿತದಾಗಿರುವಂತಹ ಒಂದು ಪಕ್ಷ ಈ ರೀತಿ ಹಲ್ಲೆ ಮಾಡೋದು ಸರಿಯಲ್ಲ. ಈಗ ಇತ್ತೀಚೆಗೆ ನಡೆದಂತಹ ಯಾವ ಘಟನೆಯಲ್ಲಿಯೂ ಕೂಡ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಾಗಿದೆ ಹೊರತಾಗಿ ಯಾವುದೇ ಪಾರ್ಟಿಯ ವಿರುದ್ಧ ಪ್ರತಿಭಟನೆ ಆಗಿಲ್ಲ. ಸರ್ಕಾರ ನಿಮ್ಮ ಕೈಯಲ್ಲಿದೆ. ನೀವು FIR ಯಾಕೆ ಡಿಲೇ ಮಾಡಿದ್ರಿ? ನನಗೆ ಗೊತ್ತಿರೋ ಮಟ್ಟಿಗೆ 23ನೇ ತಾರೀಕಿನಿಂದ ಹರಿದಾಡ್ಲಿಕ್ಕೆ ಶುರು ಆಯಿತು. 21ರಿಂದ 28ರ ತನಕ ಏನು ಮಾಡ್ತಾ ಇದ್ದೀರಿ ನೀವು ಸರ್ಕಾರದವರು? ಯಾಕೆ ಕ್ರಮ ಕೈಗೊಳ್ಳಿಲ್ಲ? ಯಾಕೆ FIR ಮಾಡಲಿಲ್ಲ? FIR ಮಾಡಿ FIR ಇರೋದ್ರಿಂದ ನೀವು ಹೊರಗೆ ಹೋಗಬಾರ್ದು ಅಂತ ಹೇಳಬೇಕಾಗಿತ್ತು. ನಿಮ್ಮ ಮಾತು ಕೇಳಲಿಲ್ಲ ಅಂದರೆ ಭಾರತ ಸರ್ಕಾರಕ್ಕೆ ಇನ್ಫಾರ್ಮ್ ಮಾಡಬೇಕು. ಏನು ಮಾಡಿದ್ರಿ ನೀವು? ನಿನ್ನೆ ಬಂದು ಒಬ್ಬ ಮಾಜಿ ಮುಖ್ಯಮಂತ್ರಿ, ಆ ಮಾಜಿ ಮುಖ್ಯಮಂತ್ರಿಗೆ ಈ ರೀತಿ, ಅದು ಸಾಕಷ್ಟು ಆರೋಗ್ಯದ ತೊಂದರೆ ಇರುವಂತಹ ಒಬ್ಬ ವ್ಯಕ್ತಿ ಅವರು, ಕುಮಾರಸ್ವಾಮಿಗಳು, ಈ ರೀತಿ ಏಕಾಏಕಿ ನುಗ್ಗುವುದು, ಚಪ್ಪಲಿ ಎಸೆಯುವುದು, ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನು ತೋರಿಸುತ್ತದೆ. ಇದನ್ನು ತೀವ್ರವಾಗಿ ಖಂಡಿಸ್ತೇನೆ. ಪ್ರಜ್ವಲ್ ರೇವಣ್ಣ ವಿಷಯದಲ್ಲಿ ಅತ್ಯಂತ ಏನು ಕಟ್ಟುನಿಟ್ಟಿನ ಒಂದು ತನಿಖೆ ಆಗಬೇಕು, ಎಲ್ಲ ತನಿಖೆ ಆಗಬೇಕು. ಮತ್ತು ತನಿಖೆಯ ನಂತರ ಸತ್ಯ ಕಂಡು ಬಂದಲ್ಲಿ ಕೋರ್ಟ್ಗಳಿದ್ದಾವೆ, ಅದು ಶಿಕ್ಷೆ ಆಗಲೇಬೇಕು. ಇದರ ಬಗ್ಗೆ ಯಾವ ಪ್ರಶ್ನೆನೇ ಇಲ್ಲ. ದೇಶದ ನಮ್ಮ ತಾಯಂದಿರು, ಸಹೋದರಿಯರು, ನಮ್ಮ ಹೆಣ್ಣು ಮಕ್ಕಳು, ಇವರ ಬಗ್ಗೆ ಯಾವುದೇ ರೀತಿ ಕಾಂಪ್ರಮೈಸ್ ಅಥವಾ ಯಾರನ್ನೂ ಸಮರ್ಥನೆ ಮಾಡುವ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಘಟನೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಕಠೋರ ಶಿಕ್ಷೆ ಆಗಲಿದೆ ಸತ್ಯ ಇದ್ದರೆ, ಮತ್ತು ತನಿಖೆ ಅಷ್ಟೇ ಕಠೋರವಾಗಿ ಆಗಲಿ. ಮೇಲ್ನೋಟಕ್ಕೆ ಸಿಡಿಗಳು ಬಂದಾವೆ, ಇವು ಬಹಳ ಆಘಾತಕಾರಿ ಇದಾವೆ. ಇದರ ಬಗ್ಗೆ ಏನು ಯಾವುದೇ ಶಬ್ದದ ಒಂದು ಮಿಕ್ಸ್ ಅಂಡ್ ಮಿನ್ಸ್ ಅಂತ ಏನು ಇಂಗ್ಲೀಷ್ದಾಗ ಹೇಳ್ತಾರೆ, ಅದು ಮಾಡಲಾರದೆ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಇದು ಅತ್ಯಂತ ನಿಂದನೀಯ. ಹಾಗಾಗಿ ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಈ ರೀತಿ ಒಂದು ಹಿಂಸಾತ್ಮಕ ಪ್ರತಿಭಟನೆ ಮಾಡೋದು, ಅದು ರಕ್ಷಣೆಯನ್ನ ಕೊಡಲಾರದೆ ವ್ಯವಸ್ಥೆ ಮಾಡೋದ್ರ ಸರ್ಕಾರ, ರಾಜ್ಯ ಸರ್ಕಾರ ನಿಮ್ಗೆ ಸರಿಯಾದ ರಕ್ಷಣೆ ಕೊಟ್ಟಿಲ್ಲ. ಖಾಸಗಿ ಹೋಟೆಲ್ದಲ್ಲಿ ಅವ್ರದ್ದು ಹಾಲ್ದಲ್ಲಿ ಅವ್ರ ಸಭೆ ನಡೀತಾ ಇರಬೇಕು, ಒಳಗೆ ಹೆಂಗೆ ನುಗ್ತಾರೆ ಇವರು? ಕೋಡ್ ಆಫ್ ಕಂಡಕ್ಟ್ ಇದೆ, ಪ್ರತಿಭಟನೆಗೆ ಅನುಮತಿ ಇಲ್ಲದೆ ನುಗ್ತಾರೆ. ಮೊನ್ನೆನೂ ಯಾವುದೋ ಒಂದು ಕಡೆ ಪ್ರತಿಭಟನೆ ಹಾಗೆ ಮಾಡಿದ್ದಾರೆ ಕಾಂಗ್ರೆಸ್ದವರು. ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಅಷ್ಟೇ ಅದಕ್ಕಿಂತ ಜಾಸ್ತಿ ಕಠಿಣ ಶಬ್ದಗಳಲ್ಲಿ ಈಗ ಬಂದಿರುವಂತಹ ವಿಡಿಯೋಗಳೇನಿದಾವೆ ಅದು ಕೂಡ ಅಷ್ಟೇ ನಿಂದನೀಯವಾಗಿದೆ. FIR ವಿಳಂಬಕ್ಕೆ ಏನು ಕಾರಣ ಅನಿಸ್ತದೆ ಸರ್? ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ಸರ್ಕಾರ ಹೇಳಬೇಕು. ಯಾಕೆ ವಿಳಂಬ ಮಾಡಿದ್ರಿ? ಘೋರ ಅಪರಾಧ ಇದು ನೀವು ಮಾಡಿರೋದು. ಎಷ್ಟು ಅವರು ಮಾಡಿದ್ರಲ್ಲಿ ಎಷ್ಟಿದೆ, ಕನಿಷ್ಠ ಅದರಲ್ಲಿ ಒಂದು 50% ನಿಮ್ಮದು ತಪ್ಪಿದೆ. ಯಾಕಂದರೆ ನೀವು ತಕ್ಷಣ FIR ಮಾಡಿ ಅವುಗಳನ್ನು ಪರಿಶೀಲನೆ ಮಾಡಿ FIR ಎನ್ಕ್ವೈರಿ ಮುಗಿಯೋರಿಗೆ ನಿಮಗೆ ಬಂಧಿಸಬಾರದು ಅಂತಿದ್ರೆ ಇಷ್ಟು ದಿವಸ ನೀವು ಹೊರಗೆ ಹೋಗಬಾರದು ಅಂತ ರಿಸ್ಟ್ರಿಕ್ಷನ್ ಹಾಕಬಹುದಾಗಿತ್ತು. ನಿಮ್ಮ ಮೇಲೆ ಗಂಭೀರವಾದಂತಹ ಆರೋಪಗಳಿದೆ ಅಂತ. ಈ ವಿಡಿಯೋ ವಿಚಾರವಾಗಿ ಅಮಿತ್ ಶಾ ಅವರ ಗಮನಕ್ಕೂ ಕೆಲವು ಮುಖಂಡರು ತಂದಿದ್ರು, ಆದರೂ ಸಹ ಟಿಕೆಟ್ ಕೊಟ್ಟಿದ್ದಾರೆ. ನೋಡಿ, ಆರೋಪಗಳು ಬಹಳ ಬರ್ತವೆ. ಯಾವುದೇ ಟಿಕೆಟ್ ಕೊಡಬೇಕಾದ್ರೆ, ಮತ್ತು ಇವನ್ ಯಾರೋ ಒಬ್ಬರು ಯಾವುದೇ ಒಂದು ಪ್ರೊಫೆಷನ್ದಲ್ಲಿ ಅವರೇನಾದರೂ ಮುಂದಕ್ಕೆ ಹೋಗ್ತಾರೆ ಅಂತಂದರೆ ಅದು ಪಬ್ಲಿಕ್ಗೆ ರಿಲೇಟೆಡ್ ಇತ್ತಂದರೆ, ಸಾರ್ವಜನಿಕರಿಗೆ ಅದು ಸಂಬಂಧಿತವಾದಂಥ ಒಂದು ಪೋಸ್ಟ್ ಇದ್ದರೆ, ಅವನಿಗೊಂದು ಅಪಾಯಿಂಟ್ಮೆಂಟ್ ಮಾಡಬೇಕಾದ್ರೆ, ಅವನಿಗೊಂದು MLA ಎಲೆಕ್ಷನ್ ನಿಲ್ಬೇಕಾದ್ರೆ, MP ಎಲೆಕ್ಷನ್ ನಿಲ್ಬೇಕಾದ್ರೆ ಹಲವಾರು ಆರೋಪಗಳು ಬರ್ತವೆ. ಆ ಆರೋಪಗಳು ಏನಾದರೂ ಸತ್ಯಾಸತ್ಯತೆ ಮತ್ತು ಇದು ಅದಕ್ಕೆ ಸಂಬಂಧಿಸಿದಂತೆ ಏನಾದರೂ ಒಂದು ವಿವರವನ್ನು ಕೊಟ್ಟರೆ, ಅದು ಕೊಟ್ಟಿದ್ರೆ ಇಲ್ಲೋ ನನಗೆ ಗೊತ್ತಿಲ್ಲ, ಕೊಟ್ಟಿದ್ರೂ ಆರೋಪದ ಬಗ್ಗೆ ನಾನು ಹೇಳ್ತಾ ಇರೋದು. ನನಗೆ ಗೊತ್ತಿರೋ ಮಟ್ಟಿಗೆ ಯಾರೂ ಕೊಟ್ಟಿಲ್ಲ. ನೀವು ಕೂಡ ಭಾಗಿದಾರರು, ಅವನ ಪರ ಪ್ರಚಾರ ಮಾಡಿದವರು, ಟಿಕೆಟ್ ಕೊಟ್ಟವರು. ಕಾಂಗ್ರೆಸ್ ಪಾರ್ಟಿಯವರು 4 ವರ್ಷದಿಂದ ಪ್ರಚಾರ ಮಾಡಿದ್ರಲ್ಲ, ಅವ್ರು ಭಾಗಿದಾರ ಅಲ್ಲ ಅಂತಾನೆ. ಅವ್ರ ಜೋಡಿ ಸರ್ಕಾರ ನಾವೇನ್ರಿ ಬರೀ 3 ಸೀಟು 25 ಸೀಟ್ ಮಾಡಿವಿ. ಅವ್ರು ಮುಖ್ಯಮಂತ್ರಿನ ಮಾಡಿದಿರಲ್ಲ. ಅವ್ರ ತಮ್ಮನ್ನ 1 ಮಿನಿಟ್ ರೀ, ಅವ್ರ ತಮ್ಮನ್ನ, ಅವ್ರ ಅಣ್ಣನ್ನ, ಅಂದರೆ ಈ ಹುಡುಗನ ಅಪ್ಪನ್ನ
PWD ಮಂತ್ರಿ ಮಾಡಿದ್ರಲ್ಲ, ಏನು ಭಾಳ ವರ್ಷದಿಂದಲ್ರಿ, 25-50 ವರ್ಷದಿಂದ ಇತಿಹಾಸ ಅಲ್ಲ, ಈಗ ಮೊನ್ನೆ 4 ವರ್ಷದಿಂದ ಮಾಡಿರಿ ನೀವು. ಹೀಗಾಗಿ ಗೊತ್ತಿದ್ರೆ ಮತ್ತು ಇದು 1 ವರ್ಷದಲ್ಲಿ ಆದದ್ದು ಅಂತ ನನಗೇನು ಅನಿಸಲ್ಲ, ಅಥವಾ ಈಗ ನಮ್ಮ ಅಲೈನ್ಸ್ ಆದಮೇಲೆ ಆದದ್ದು ಅಂತ ನನಗೇನು ಅನಿಸಲ್ಲ. ಇದು ಆಗಿರೋದು ಅನೇಕ ತಿಂಗಳುಗಳಿಂದ, ಅನೇಕ ವರ್ಷಗಳಿಂದ ನಡೀತಾ ಇದೆ ಅಂತ ಅನ್ನಿಸ್ತಾ ಇದೆ ನೋಡಿದ್ರೆ ಮೇಲ್ನೋಟಕ್ಕೆ. ಮತ್ತು ಅವಾಗ ನೀವು ಯಾಕೆ ಮಾಡಿದ್ರಿ? ಈಗ ನಿಮ್ಮ ಕಡೆ ಇಂಟೆಲಿಜೆನ್ಸ್ ಇದೆಯಲ್ಲ, ನೀವು ಅವರು ಪತ್ರಿಕೆಯಲ್ಲೇ ಬಂದಿತ್ತು ಅವ್ರು ಇವತ್ತು ಹೋಗ್ತಾ ಇದ್ದಾರೆ ವಿದೇಶಕ್ಕೆ ಅಂತ. ಏನು ಕತ್ತೆ ಕಾಯ್ತಾ ಇದ್ದೀರಿ ನೀವು? ಸರ್, ಈಗ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಂದಿದೆ, ಡಿ ಕೆ ಶಿವಕುಮಾರ್ ಪಾತ್ರ ಇದರಲ್ಲಿದೆ ಅಂತ ಕುಮಾರಸ್ವಾಮಿ ಹೇಳ್ತಾರೆ. ಇಲ್ಲ, ಅದು ಕುಮಾರಸ್ವಾಮಿಗಳು ಹೇಳಿದ್ದಕ್ಕೆ ನಂದೇನು ರಿಯಾಕ್ಷನ್ ಇಲ್ಲ, ನನಗೆ ಗೊತ್ತಿಲ್ಲ. ನಾನು ಇಷ್ಟೇ ಹೇಳೋದು, ದಾಲ್ ಮೇ ಕಾಲಾ ಹೇ. ಯಾಕಂದ್ರೆ 21ಕ್ಕೆ ಹೊರಗೆ ಬಂದು 28 ತನಕ FIR ಆಗಲ್ಲ. ವಾಟ್ ಡಸ್ ಇಟ್ ಮೀನ್? ನಿಮ್ದೇನೋ ಅಂಡರ್ಸ್ಟ್ಯಾಂಡಿಂಗ್ ನಿಮ್ದು ಇರಬಹುದು. ರೇವಣ್ಣ ಸಿದ್ದರಾಮಯ್ಯ ಹೊಂದಾಣಿಕೆ ರೇವಣ್ಣ ಸಿದ್ದರಾಮಯ್ಯ ಹೊಂದಾಣಿಕೆ ನೀವು ಹೇಳ್ತಾ ಇದ್ದೀರಿ, ನಾನು ಬಾಯಿಂದ ಹೇಳ್ತಾ ಇದ್ದೇನೆ. ರಾಜು ಕಾಗೆ ಅವರು ಭಾಷಣ ಮಾಡ್ತಾ ಇರ್ತಾರೆ, ಮೋದಿ ಅವ್ರ ಸತ್ರೆ 140 ಕೋಟಿ ಮಂದಿಯಾಗ ಒಬ್ರು ಪ್ರಧಾನಿ ಆಗ್ತಾರೆ, ಯುವಕರೆಲ್ಲ ಮೋದಿ ಮೋದಿ ಅನ್ಕೊಂತ ಯಾಕೆ ಅವ್ರನ್ನ ತಗೊಂಡು ನೆಗ್ತೀರಾ ನೀವು ಅಂತ ಕೇಳ್ತಾರೆ. ಅಲ್ಲ, ಈ ಕಾಗೆಯವರು ಮೊದಲ ನಮ್ಮ ಪಾರ್ಟಿಯೊಳಗೆ ಇದ್ದವ್ರು, ಅವರು ಮೋದಿ ಮೋದಿ ಅಂತ ಹೇಳಿದವರು. ಈಗ ಅಲ್ಲಿ ಹೋದ್ಮೇಲೆ ಸ್ವಲ್ಪ ವರ್ಷ ಚೇಂಜ್ ಆಗಿರ್ತದೆ. ಇಲ್ಲ ಅಂದ್ರೆ ಅನೇಕರಿಗೆ ಹೇಳಿದ್ದಾರೆ, ಮೋದಿಯವ್ರಿಗೆ ಬೈದಾರನ ಮುಂದೆ ಟಿಕೆಟು, ಮೋದಿಯವ್ರಿಗೆ ಬೈದಾರನ ಮಂತ್ರಿಗಿರಿ ಉಳಿತದಂತ ಸ್ವಲ್ಪ ಬೈಕೋತ ಅಡ್ಡಾಡ್ತಿರ್ತಾರೆ ಪಾಪ. ಅದರಿಂದ ಅವರು ರೋಜಿ ರೋಟಿ ನಡೀತಿರ್ತದೆ. ಸಾಯೋ ತರ ಮಾತಾಡಬಾರ್ದು. ಅಲ್ಲ, ಯಾವುದೂ ಕೂಡ ಆ ರೀತಿಯಾದಂಥ ಪದಗಳು ಯಾವುದೇ ವ್ಯಕ್ತಿಗೆ. ಈಗ ನಾವು ಅನೇಕರನ್ನ ಟೀಕೆ ಮಾಡ್ತೇವೆ. ನಾನು ಈ ನಕಲಿ ಗಾಂಧಿ ಫ್ಯಾಮಿಲಿಯ ಕಟು ಟೀಕಾಕಾರ, ನಾನು ಅದ್ರ ಬಗ್ಗೆ ಏನು ಪ್ರಶ್ನೆನೇ ಇಲ್ಲ. ಆದರೆ ಎಂದೂ ಕೂಡ ಅವರು ಸಾಯಲಿ, ಅವರು ಈ ರೀತಿಯ ಅಥವಾ ಅವರಿಗೆ ಕೆಟ್ಟದ್ದಾಗಲಿ, ಅವರು ವೈಯಕ್ತಿಕ ಜೀವನ ಇದು ಎಂದೂ ಬಯಸಿಲ್ಲ. ನಾವು ಭಾರತೀಯ ಜನತಾ ಪಾರ್ಟಿಯವರು ಯಾರೂ ಬಯಸಿಲ್ಲ, ವೈಯಕ್ತಿಕವಾಗಿ ನಾನಂತೂ ಎಂದೂ ಬಯಸಿಲ್ಲ. ನೀವು ಯಾವ ಮಟ್ಟಕ್ಕೆ ಇಳಿತಾ ಇದ್ದೀರಿ ಕಾಂಗ್ರೆಸ್ ಪಾರ್ಟಿ ಅನ್ನೋದು ನೀವು ಅರ್ಥ ಮಾಡಿಕೊಡ್ರಿ ಅಷ್ಟೇ. ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ನೆಹರು ಮೈದಾನದಲ್ಲಿ ಬೃಹತ್ ಸಭೆ ಇದೆ. ಜನ ಅಮಿತ್ ಶಾ ಅವರನ್ನ ನೋಡೋದಕ್ಕೆ ಬಹಳ ಉತ್ಸಾಹದಿಂದ ಇದ್ದಾರೆ. ಯಾಕೆಂದರೆ ಅವರು ಸುಮಾರು 1.5 ವರ್ಷದ ನಂತರ ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಮತ್ತು ಹುಬ್ಬಳ್ಳಿ ಬಗ್ಗೆ, ಧಾರವಾಡದ ಬಗ್ಗೆ, ಧಾರವಾಡ ಜಿಲ್ಲೆ ಬಗ್ಗೆ ವಿಶೇಷವಾದಂಥ ಪ್ರೇಮವು ಅಮಿತ್ ಶಾ ಅವರಿಗಿದೆ. ನಾನು ಒಂದೇ ಮಾತಿನಾಗ ಹೇಳಿದಾಗ ಫೋರೆನ್ಸಿಕ್ ಯೂನಿವರ್ಸಿಟಿಯನ್ನು ಇಲ್ಲೇ ಸ್ಯಾಂಕ್ಷನ್ ಮಾಡಿದರು. ಬೆಂಗಳೂರು ಸುತ್ತಮುತ್ತಲು ಮಾಡಿದರೆ ಒಳ್ಳೇದಪ್ಪ ಅಂತ ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಅಂತ ಹೇಳಿದರು. ಅಂದರೆ ಇದಕ್ಕೆ ಸ್ವಲ್ಪ ಮೆಟ್ರೋ ಸಿಟಿ ಬೇಕು, ಹಾಗೆ ಹೀಗೆ ಅಂತ. ನಾನು ಹೇಳಿದೆ, ನೀವು ಯೂನಿವರ್ಸಿಟಿ ಕನ್ಸ್ಟ್ರಕ್ಷನ್ ಮಾಡಿ ಮುಗಿಸೋದ್ರೊಳಗಾಗಿ ನಾವು ಮೆಟ್ರೋ ಸಿಟಿ ಲೆವೆಲ್ಗೆ ಇದನ್ನು ತರ್ತೀವಿ ಮಾಡ್ರಿ ಅಂತ ಹೇಳಿದೆ. ಅದಕ್ಕೆ ಠೀಕ್ ಹೈ ಮೈ ಕರ್ ದೂಂಗಾ ಅಂತ ಹೇಳಿ ಹುಬ್ಬಳ್ಳಿ ಧಾರವಾಡ ಕೆಲೆ ಮೇರೆ ವಿಶೇಷ ಪ್ಯಾರ್ ಹೈ ಅಂತ ಹೇಳಿ ಮಾಡಿದ್ದಾರೆ. ನಿರಂಜನ್ ಫ್ಯಾಮಿಲಿ ಅವ್ರನ್ನ ಭೇಟಿ ಮಾಡಿಸ್ತೀವಿ. ಅಲ್ಲ, ಅವ್ರು ಇಚ್ಛೆ ಪಟ್ಟರೆ ಭೇಟಿ ಮಾಡಿಸ್ತೀವಿ. ಭೇಟಿ ಮಾಡಿಸ್ಲಿಕ್ಕೆ ನಮ್ದೇನಿಲ್ಲ. ಅದರ ಅವ್ರು ಇಚ್ಛೆ ಪಟ್ಟರೆ ಭೇಟಿ ಮಾಡಿಸ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.